ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಇಲ್ಲಿ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡಿತಿದ್ಯಾ. ಸುನಂದ್ ಅವರು ಬ್ಯಾಗ್ ನೋಡೇ ಬಿಟ್ರು, ಅಳಿಯನ್ನ ತರಾಟೆಗೆ ತಗೊಂಡೇ ಬಿಟ್ರು. ಏನಾಗ್ತದೆ ಇಲ್ಲಿ ಶ್ರೇಷ್ಠಗೆ ಮಕ್ಕರ್ ಮಾಡೋಕೆ ಮುಂದಾದ ಪೂಜಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಭಾಗ್ಯ ಕತ್ತಲಲ್ಲಿ ಮನೆಗೆ ಹೋಗ್ಕೊಂಡು ಬರ್ತಾರೆ. ಈ ಕಡೆ ಎಲ್ಲರೂ ಕೂಡ ಭಾಗ್ಯನೇ ವೇಚ್ ಮಾಡ್ತಾ ಇರ್ತಾರೆ. ಭಾಗ್ಯ ಬರ್ತಿದ್ದಾಗೆ ಕುಸುಮ ಅವರು ಹಾಗೆ ಎದುರಾಗ್ತಾರೆ. ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡಿರ್ತಾರೆ. ತಾಂಡವ್ ಕೂಡ ಇನ್ಫ್ಯಾಕ್ಟ್ ಅಲ್ಲೇ ಕೂತ್ಕೊಂಡಿರ್ತಾನೆ. ಇದನ್ನ ನೋಡಿದ್ದೆ, ಏನಾಯ್ತು ಅತ್ತೆ ಅಂತ ಕೇಳ್ತಿದ್ರಿ, ಏನಾಯ್ತು ಅತ್ತೆ ಅಂತ ಕೇಳ್ತಿದ್ಯಲ್ಲ, ಬೆಳಗ್ಗೆ ಹೋದೋಳು ಇವಾಗ ಮನೆಗೆ ಬರ್ತಿದ್ಯಲ್ಲ, ಯಾಕೆ ಎಲ್ಲಿ ಹೋಗಿದ್ದೆ ನೀನು, ಯಾಕೆ ಹೇಳ್ದೆ ಕೇಳ್ದೆ ಹೋಗಿದ್ಯಾ? ನಮಗೆ ಹೇಳ್ದೆ ಇದ್ರು ಕೂಡ ಇಲ್ಲಿ ತುಂಬಾ ಜನಗಳು ಆಡ್ಕೊಳ್ಳೋರು ಇದ್ದಾರೆ. ನೋಡಲಿ ಕಿಸಿ ಕಿಸಿ ಕಿಸಿತ ಮನೆ ಪಾಲ್ ಮಾಡಿರೋ ವ್ಯಕ್ತಿ ಹೇಗೆ ನಕ್ಕೊಂಡು ಕೂತಿದ್ದಾನೆ, ಏನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಿದ್ರೆ, ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ ಅಂತ ಹೇಳ್ತಿದ್ದಾರೆ. ಏನು ದೇವಸ್ಥಾನಕ್ಕೆ ಹೋಗಿದ್ಯಾ ನೀನು ಅಂತ ಕೇಳ್ತಿದ್ರೆ, ಹೌದು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗೆ ಫ್ರೆಂಡ್ಸ್ ಸಿಕ್ಕಿದ್ರು, ಹಾಗೆ ಮಾತಾಡ್ಕೊಂಡು ನಿಂತ್ಬಿಟ್ಟೆ ಅಂತ ಹೇಳ್ತಿದ್ರೆ, ಈ ಕಡೆ ಇಬ್ರು ಮಕ್ಳುಗಳು ಕೂಡ ಅಮ್ಮ ಹೋಟೆಲ್ಗೆ ಹೋಗಿದ್ಲಲ್ವಾ ಬೆಳಗ್ಗೆಯಿಂದ ಇಲ್ಲಿವರೆಗೂ ತಿಂತಾನೆ ಇಲ್ಲ ಅಂತ ಅನ್ಕೋತಿದ್ದಾನೆ. ಇಲ್ಲಿ ತನ್ಮಯ್, ನಿನ್ಗೆ ಯಾವಾಗಲೂ ಕೂಡ ತಿಂಡಿದೆ ಹೆಚ್ಚಲ್ವಾ, ಅಮ್ಮ ಎಲ್ಲಿ ಹೋಗಿರ್ಬೋದು, ಬೆಳಗ್ಗೆಯಿಂದ ಹೋಟೆಲ್ಗೆ ಹೋಗಿ ಈಗ ದೇವಸ್ಥಾನ ಅಂತ ಸುಳ್ಳು ಹೇಳ್ತಿದ್ದಾಳಲ್ಲ ಅಂತ ತನ್ವಿ ಕೂಡ ಅನ್ಕೋತಾಳೆ. ನಂತರ ಈ ಕಡೆ ನೋಡಮ್ಮ ಭಾಗ್ಯ, ನಿಮ್ಮ ಅಮ್ಮ ನಿನ್ನ ಸಾಕಿ ಸಲಿ ಇಷ್ಟು ವರ್ಷ ಹೆತ್ತು ಹೊತ್ತು ಈಗ ಅಳಿಯನ್ ಕಡೆ ಹೋಗಿರೋರು ನಿನ್ನ ಬಗ್ಗೆ ಅನುಮಾನ ಪಡ್ತಿದ್ದಾರೆ. ನನ್ನ ಬಗ್ಲು ಈ ರೀತಿ ಆಗೋದಕ್ಕೆ ನಾವೇ ಕಾರಣ ಅಂತ. ಈ ರೀತಿ ಎಲ್ಲ ಹೇಳ್ದೆ ಕೇಳ್ದೆ ಹೋಗ್ಬೇಡಮ್ಮ, ಎಲ್ಲಿ ಹೋಗಿದೆ ಅಂತ ಹೇಳು ಅಂತ ಹೇಳ್ತಿದ್ರೆ, ಈ ಕಡೆ ಧರ್ಮ ಅಂಕಲ್ ಏನು ಮಾತಾಡ್ತಿದ್ಯಾ ಕುಸುಮ, ನೀನು ಹೋಗ್ಬೋದು ಅವಳು ಹೋಗ್ಬಾರ್ದಾ, ಅವಳು ಮಾತ್ರ ನಿನ್ಗೆ ಎಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾ ಅಂದಾಗ ಏನು ಮಾತಾಡ್ತಿದ್ರ, ಅವಳು ನನಗೆ ಹೇಳೇ ಹೋಗಬೇಕು ಅಂತ ಹೇಳ್ತಿದ್ರೆ, ಆ ರೀತಿ ಎಲ್ಲ ಆಗಲ್ಲ ನೋಡು. ಒಂದು ಮಾತು ಹೇಳ್ತಿದ್ದೀನಿ, ನನ್ನ ಸೊಸೆ ಎಲ್ಲಿಗೆ ಹೋಗಿ ಏನೇ ಮಾಡಿದ್ರು ಕೂಡ ಈ ಮನೆ ಒಳ್ಳೇದಕ್ಕೆ ಮಾಡಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇವಾಗ ಯಾರುಗಳು ಪ್ರಶ್ನೆ ಮಾಡ್ತಾರೆ ಅಂತ ಅವ್ರುಗಳು ಉತ್ತರ ಕೊಡೋದಕ್ಕೆ ನೀನು ಈ ರೀತಿ ಕೇಳೋ ಅವಶ್ಯಕತೆ ಇಲ್ಲ. ನೋಡಮ್ಮ ಭಾಗ್ಯ, ನೀನೇನು ಕೂಡ ಉತ್ತರ ಕೊಡಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದಾರೆ. ಈ ಕಡೆ ಕುಸುಮವನ್ನೇ ನೋಡ್ತಿದ್ರೆ ಭಾಗ್ಯ, ನೋಡು ಭಾಗ್ಯ, ಕುಸುಮ ಗೊತ್ತಿದೆ ಇಷ್ಟು ವರ್ಷ ಸಂಸಾರ ಮಾಡಿದಾಳೆ, ಯಾರ ಮಾತು ಕೇಳಬೇಕು, ಯಾರ ಮಾತಿಗೆ ಬೆಲೆ ಕೊಡಬೇಕು ಇಲ್ಲ ಅಂತ. ಸುಮ್ಮನೆ ಹೋಗು ಅಂತ ಹೇಳಿದ್ರೆ, ಹೋಗಮ್ಮ ನನ್ನ ಮುಖ ಯಾಕೆ ನೋಡ್ತಿದ್ಯಾ, ಆಮೇಲೆ ನಿಮ್ಮಮ್ಮ ಅತ್ತೆ ಗೆರೆ ದಾಡ್ದಿರೋ ಸೊಸೆ ಅನ್ನೋ ಪಟ್ಟ ಬೇರೆ ಕಟ್ಟಬೇಕಾ? ಇವತ್ತು ನಾನು ನಿಮ್ಮ ಮಾವ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಏನೋ ಒಂದಿನ ಹೋಗಿದ್ಯಾ ಅಂತ ಸುಮ್ಮನೆ ಆಗ್ತಿದ್ವಿ, ಆದರೆ ನಾಳೆಯಿಂದ ಈ ರೀತಿ ರಿಪೀಟ್ ಆಗಬಾರ್ದು. ಜೊತೆಗೆ ನಮಗಲ್ಲ ಅಂದರೂ ಇಲ್ಲಿ ಕೆಲವು ಜನ ಇದ್ದಾರೆ, ಅವರು ಆಡ್ಕೊಳ್ಳೋಕೆ ಆಹಾರ ಆಗಬಾರ್ದು ನೀನು ಅಂತ ಹೇಳಿ ತಮ್ಮ ಸೊಸೆನ ಅಲ್ಲಿಂದ ಕಳಿಸ್ತಾರೆ. ನಂತರ ಈ ಕಡೆ ಏನಪ್ಪ ಮಾಡೋದು, ಈ ಒಂದು ಗಲಾಟಿಲಿ ಬ್ಯಾಗಲ್ಲಿರೋ ಇನ್ವಿಟೇಷನ್ ಕಾರ್ಡ್ನ ಹೆಗರಿಸೋಣ ಅಂತ ಅಂದ್ಕೊಂಡ್ರೆ, ಅದು ಕೂಡ ಮಣ್ಬಿತ್ತಲ್ಲ ಅಂತ ಅಂದ್ಕೊಂಡು ತಾಂಡವ್ ಯೋಚನೆ ಮಾಡ್ತಿದ್ರೆ, ಆ ಕಡೆ ಶ್ರೇಷ್ಠ ಪೂಜಾ ನಿಂದು ಮತ್ತು ಸುಂದ್ರಿದು ಅತಿ ಆಯಿತು ಅಂತಿದ್ರೆ, ಯಾಕಮ್ಮ ಅತಿ ಆಯಿತು, ಇಷ್ಟಕ್ಕೆ ಸಾಕಾಗೋಯ್ತಾ, ಯಾಕೆ ನೀನೊಬ್ಬಳೇ ಬುದ್ಧಿವಂತೆ ಅಂತ ಅಂದ್ಕೊಂಡ್ಯಾ, ನೀನೊಬ್ಬಳೇ ಆಟ ಆಡೋಕ್ಕೆ ಬರುತ್ತಾ, ನಮಗೂ ಕೂಡ ಆಟ ಆಡೋಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಪೂಜಾ ನೀನೇ ಕಾರನೆಲ್ಲ ಆ ರೀತಿ ಮಾಡಿರೋದು ಅಂತ ಗೊತ್ತು ಅಂತ ಹೇಳ್ತಿದ್ದಾಳೆ. ನೀರು ಕುಡಿಯೋಕೆ ಹೋದ್ರೆ ಅದಕ್ಕೆ ನೀರಿಗೆ ಉಪ್ಪು ಹಾಕಿದಾಳೆ. ಈ ಕಡೆ ಸುಂದರಿ ಪೂಜಾ ನೀನು ಹಾಕಿದ್ದು ಅಂತ ಗಲಾಟೆ ಮಾಡ್ಕೋತಾರೆ. ಶ್ರೇಷ್ಠ ಬಂದಿದ್ದೆ, ಇದು ನೀನೇ ಹಾಕಿರೋದು, ನಿನ್ನ ಆಟನೇ ಇದೆಲ್ಲ ಅಂತ ಗೊತ್ತು ಪೂಜಾ ಅಂತ ಹೇಳ್ತಿದ್ರೆ, ಇಷ್ಟಕ್ಕೆ ಇಷ್ಟೆಲ್ಲ ಆಗ್ತಿದೆ, ನೀನು ನನ್ನ ಭಾವನ ಮದುವೆ ಆಗಿ ನನ್ನ ಅಕ್ಕನ ಜೀವನ ಹಾಳಾದರೆ ನಿನ್ನ ಜೀವನ ಏನಾಗುತ್ತೆ ಅಂತ ಗೊತ್ತಾ, ನಿನ್ನ ಜೀವನದಲ್ಲಿ ಬದುಕಬಾರ್ದು, ಆ ರೀತಿ ಮಾಡಿಬಿಡ್ತೀನಿ, ಸುಮ್ಮನೆ ನಮ್ಮ ಭಾವನ ಬಿಟ್ಟು ಹೋಗ್ತಾ ಇರು ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೇ ಬಿಡ್ತಾಳೆ. ಏನು ಮಾಡ್ತೀಯ ಪೂಜಾ ಅಂತ ಹೇಳ್ತಿದ್ರೆ, ಶ್ರೇಷ್ಠ ಆಪ್ರೇಷನ್ ಶುರು, ಹೊಡಿ ಮಗ ಆಪ್ರೇಷನ್ ಶುರು ಇವತ್ತಿಂದ ಅಂತ ಹೇಳ್ತಿದ್ದಾಳೆ ಪೂಜಾ. ಏನು ಎಂತು ಅಂತ ಹೇಳೋಕ್ಕಾಗಲ್ಲ, ನೀನು ನನಗೆ ಸಾಥ್ ಕೊಡಬೇಕು ಅಷ್ಟೇ ಅಂತ ಪೂಜಾ ಕೇಳಿದ್ದಕ್ಕೆ, ಖಂಡಿತ ನನ್ನ ಸಾಥ್ ನಿನ್ಗೆ ಗೆದ್ದೇ ಇರತ್ತೆ ಅಂತ ಹೇಳ್ತಿದ್ದಾರೆ ಪೂಜಾ. ಆದರೆ ನಾನು ಕೇಳಿದ್ದೆಲ್ಲ ಆಗಿಂದ ಹಾಗೆ ಬಂದುಬಿಡ್ಬೇಕು ಅಂತ ಹೇಳ್ತಾರೆ. ಖಂಡಿತ ಇವತ್ತಿಂದ ನೋಡ್ತಾರು ಏನಾಗತ್ತೆ ಶ್ರೇಷ್ಠ ಕತೆ ಅಂತ. ಮಲ್ಗೋಕ್ಕಾಗಬಾರ್ದು, ಯಪ್ಪ ನಿನ್ನ ಭಾವನ ಸಾವಾಸನೇ ಬೇಡ, ನನಗೆ ಮದುವೆನೇ ಬೇಡ ಅಂತ ಓಡಿ ಹೋಗಬೇಕು, ಆ ರೀತಿ ಮಾಡ್ತೀನಿ ಅಂತ ಪೂಜಾ ಹೇಳ್ತಿದ್ದಾಳೆ. ಆ ಕಡೆ ಶ್ರೇಷ್ಠ ಫುಲ್ ಗರಂ ಆಗಿದ್ರೆ, ಈ ಕಡೆ ತಾಂಡವ್ ಹೇಗಾದರೂ ಮಾಡಿ ಇನ್ವಿಟೇಷನ್ ಕಾರ್ಡ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಅದಕ್ಕೆ ಸರಿಯಾಗಿ ಶ್ರೇಷ್ಠ ಕಾಲ್ ಮಾಡಿ, ಗಾಡಿ ರೆಡಿ ಮಾಡಿಸಿ ಕಳಿಸ್ತೀನಿ ಅಂದೆಲ್ಲ, ನಾನು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಬೇಕು, ಕಳಿಸಿದ್ಯಾ ಅಂದಾಗ ನಿನ್ನ ಸ್ವಾರ್ಥಿ ಅಲ್ವಾ, ಬರೀ ನಿಂದೆ ಹೆಚ್ಚು, ಇಲ್ಲಿ ಇನ್ವಿಟೇಷನ್ ಕಾರ್ಡ್ನ ಹೇಗೆ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು, ಅದಕ್ಕೆ ಫೋಟೋ ಬೇರೆ ಪ್ರಿಂಟ್ ಹಾಕ್ಸಿದ್ಯಾ ಅಂತ ರೇಗ್ತಿದ್ರೆ, ಹೌದೌದು ಎಲ್ಲನೂ ನನ್ನ ಮೇಲೆ ರೇಗು, ನಿನ್ನ ಮನೆ ವಿಶ್ವ ಸಂಸಾರ, ನಿನ್ನ ಮಕ್ಕಳು ಎಲ್ಲನೂ ನನ್ನ ಮೇಲೆ ರೇಗು ಅಂತ ಹೇಳ್ತಿದ್ರೆ, ಈ ಕಡೆ ತಾಂಡವ್ ನೀನೇ ಮಾಡಿದ್ದು, ನಿನ್ನ ರೇಗದೆ ಇನ್ಯಾರು ರೇಗ್ತಾರೆ, ಅದಕ್ಕೆಲ್ಲ ಕಾರಣ ನೀನೇನೆ ಅಂತ ಹೇಳಿ ತಾಂಡವಿ ಹೇಳ್ತಿದ್ರೆ, ಕುಮ್ಮ ಮಾಡಿಕೊಂಡು ಕಾಲ್ ಕಟ್ ಮಾಡಿಬಿಡ್ತಾಳೆ. ಶ್ರೇಷ್ಠ ಏನಾಗ್ತಿದೆ ಅಂತ ಅಂದ್ಕೊಂಡ ತಕ್ಷಣ ಈ ಕಡೆ ಪೂಜಾ ಬಂದಿದೆ, ಮತ್ತೆ ಆವಾಜ್ ಆಗ್ತಿದ್ದಾಳೆ, ಇನ್ನು ಈ ಪೂಜಾ ಏನು ಅಂತ ತೋರಿಸ್ತೀನಿ, ನಿನ್ನ ಆಟ ಏನು ನಡೆಯೋದಿಲ್ಲ, ಎಷ್ಟಕ್ಕೆ ಸುಮ್ಮನೆ ಆಗ್ಬೇಡ, ಯಾಕೆ ತಲೆ ಕೆಟ್ಟು ಹೋಗಿದ್ಯಾ ಅಂತ ಹೇಳ್ತಿದ್ರೆ, ನನ್ನ ಮನೆಗೆ ಬಂದು ನನಗೆ ಈ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತಿದ್ರೆ, ಮನೆಗೆ ಅತಿಥಿ ಬಂದವ್ರನ್ನ ಈ ರೀತಿ ಎಲ್ಲ ಮಾತಾಡಿಸ್ಬಾರ್ದಲ್ವ ಶ್ರೇಷ್ಠ, ನೋಡ್ತಾ ಇರು ನಿನ್ನ ಕತೆ ಏನಾಗುತ್ತೆ ಅಂತ ಪೂಜಾ ಹೇಳ್ತಾಳೆ. ಶ್ರೇಷ್ಠ ಕೂಡ ಕೋಪ ಮಾಡಿಕೊಂಡು ಹೋಗೇ ಬಿಡ್ತಾಳೆ. ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಹೇಗಪ್ಪ ಎತ್ಕೊಳ್ಳೋದು ಅಂತ ಅಂದ್ಕೊಂಡಿದ್ರೆ, ಅಷ್ಟರಲ್ಲಿ ಸುನಂದ್ ಅವರು ಹಾಲು ತಂದು ಕೊಡ್ತಾರೆ ತಾಂಡವ್ಗೆ. ಎತ್ತೆ ಕಾಲೇ ತರಿಸಿದ್ರೆ ಹೇಗೆ ಅಂತ ಅಂದ್ಕೊಂಡಿದೆ. ನನಗೊಂದು ಡೌಟು, ಮಗಳನ್ನ ಬಿಟ್ಟು ಅಳಿಯನ ಹತ್ರ ಯಾಕೆ ಬಂದ್ರಿ, ಇಷ್ಟು ದಿನ ನಿಮ್ಗೆ ನಾನು ಕಂಡ್ರೆ ಆಗ್ತಿರ್ಲಿಲ್ಲ,
ಏನೂ ಡಬಲ್ ಗೇಮ್ ಆಡ್ತಿದ್ರಾ ಅಂತ ಅನ್ನಿಸ್ತಿದೆ ಅಂತ ತಾಂಡವ್ ಹೇಳ್ತಿದ್ರೆ ನೀವು ನಂಬಿಸೋಕೆ ಏನು ಮಾಡಬೇಕು ನಾನು ಅಂತ ಕೇಳ್ತಿದ್ದಾರೆ ಸುನಂದ್ ಅವರು. ಏನಿಲ್ಲ, ಭಾಗ್ಯ ಬ್ಯಾಗ್ನ ನನಗೆ ತಂದ್ಕೊಳ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಅಡುಗೆ ಮಾಡ್ತಿದ್ದಾಳೆ. ಅಯ್ಯೋ ಬ್ಯಾಗ್ನ ಗುಂಡಣ್ಣ ಹೇಳಿದ್ದೆ ತಂದ್ಕೊಡ್ತಿದ್ದಪ್ಪ, ಅಂಥದ್ದೇನಿದೆ ಬ್ಯಾಗಲ್ಲಿ ಅಂತ ಕೇಳ್ತಿದ್ರೆ ಅದೆಲ್ಲ ನಿಮಗೆ ಬೇಕಾಗಿಲ್ಲ, ನಿಮ್ಮ ಮಗಳು ಜೀವನ ಇದೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಕೊಂಡು ಭಾಗ್ಯ ಬ್ಯಾಗ್ ತೊಗೊಳಕ್ಕೆ ಬರ್ತಾರೆ. ಸುನಂದ್ ಅವರು ಈ ಬ್ಯಾಗ್ ಯಾಕೆ ಕದಿಬೇಕು ಅಂತ ಅಂದ್ಕೊಂಡ, ಅದ್ರಲ್ಲಿ ಏನಿದೆ ಅಂಥದ್ದು ಪದೇ ಪದೇ ನೋಡಬೇಡಿ ಅಂತ ಕೂಡ ಹೇಳ್ದ ಅಂತ ಅಂದ್ಕೊಂಡಿದ್ದ ತಾಂಡವ್ ಯಾವುದೇ ಕಾರಣಕ್ಕೂ ಬ್ಯಾಗಲ್ಲಿ ಇದೆ ಏನು ಅನ್ನೋದನ್ನು ನೋಡಬಾರ್ದು ಅಂತ ಹೇಳಿದ್ದನ್ನು ನೆನಪು ಮಾಡ್ಕೋತಾರೆ. ಏನಾದರೂ ನನ್ನ ಮಗಳು ಕೂಡಿಟ್ಟಿರೋ ದುಡ್ಡನ್ನು ಕದ್ಗಿದ್ಯೋಕೆ ಏನಾದರೂ ಪ್ಲ್ಯಾನ್ ಮಾಡಿದಾನ, ಇವನು ಅಂಥವನೇ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದ ಬ್ಯಾಗ್ ಓಪನ್ ಮಾಡ್ತಾರೆ. ನೋಡೋಕೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಭಾಗ್ಯ ಬಂದಿದ್ದೆ, ಬ್ಯಾಗ್ ಕಿತ್ಕೋತಾಳೆ. ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ, ನೀನು ಅಳಿಯನ ಪರ ಹೋಗಿ ನನ್ನ ಪರ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ, ಏನಮ್ಮ ಮಾತಾಡ್ತಿದ್ಯಾ, ನನ್ನ ಮಗಳು ಜೀವನ ಸರಿ ಹೋಗಲಿ ಅಂತ ತಾನು ಇಷ್ಟೆಲ್ಲ ಮಾಡ್ತಿರೋದು. ನಿನ್ನ ತಂಗಿ ಇದ್ದಾಳೆ, ನನ್ನ ಮಗಳು ಜೀವನ ಈ ರೀತಿ ಆಯಿತು ಅಂದರೆ ನನಗೆ ಯೋಚನೆ ಆಗೋದಿಲ್ವಾ, ಯಾಕೆ ಯೋಚನೆ ಮಾಡ್ತಿಲ್ಲ ನೀನು, ಕ್ಷಮೆ ಕೇಳಿ ನಿನ್ನ ಗಂಡನ ಜೊತೆ ಬಂದಾಗು, ನಿಮ್ಮ ಮತ್ತೆ ಮಾತನ್ನ ಕೇಳಬೇಡ ಅಂತಿದ್ದಾಗೆ ನಮ್ಮ ಮತ್ತೆ ಸುದ್ದಿಗೆ ಬಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ. ಅಷ್ಟರಲ್ಲಿ ಈ ಕಡೆ ಕುಸುಮಾರ್ ಬಂದಿದ್ದೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕು ಅಂತ ಗೊತ್ತಿಲ್ಲ ನಿಮ್ಮಮ್ಮಂಗೆ, ಪಾಪ ಅವ್ನಿಗೆ ಎಷ್ಟೇ ಬಾಲ ಸರಿ ಮಾಡಿದ್ರು ಅವನು ಡೊಂಕಿ ಅನ್ನೋದನ್ನು ಸ್ವಲ್ಪ ನೋಡೋಕೆ ಹೇಳು, ನೆತ್ತಿ ಮೇಲೆ ಕಣ್ಣು ಇಟ್ಕೊಂಡು ತಿರುಗ್ತಿದ್ದಾನೆ ಅವನು ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ ತಮ್ಮ ಮಗನ ಬಗ್ಗೆ ತಾವೇನೆ ಸುನಂದ್ ಅವ್ರ ಮುಂದೆ. ಈ ಕಡೆ ನಿಮ್ಮ ಅಮ್ಮನ ಮಾತುಗಳಿಗೆಲ್ಲ ನಾನು ತಲೆ ಕೊಡೋಕ್ಕಾಗಲ್ಲ, ಉತ್ತರ ಕೊಡೋಕ್ಕೂ ಆಗಲ್ಲ ಅಂತ ಹೇಳಿ ಸುನಂದ್ ಅವ್ರು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗೇ ಬಿಟ್ರು. ಯಾಕೆ ಭಾಗ್ಯ ಆ ಬ್ಯಾಗನ್ನು ಅಷ್ಟು ಔಸಿಡ್ತಿದ್ಯಾ ಅಂತ ಕುಸುಮಾರ್ ಪ್ರಶ್ನೆ ಮಾಡ್ತಿದ್ರೆ, ಅಂಥದ್ದೇನಿಲ್ಲ ಅತ್ತೆ, ನಿಮ್ಮ ಕಾಲು ಯಾಕೆ ಊದಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಭಾಗ್ಯ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಕುಸುಮಾರು ಅಂಥದ್ದೇನಿದೆ ಬ್ಯಾಗಲ್ಲಿ ಅಂದಾಗ, ಏನೂ ಇಲ್ಲ ಅತ್ತೆ ಬನ್ನಿ ನಿಮಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ಭಾಗ್ಯ. ಅತ್ತೆ ಯಾಕೆ ಇಷ್ಟೊಂದು ಊದ್ಕೊಂಡಿದೆ, ತುಂಬ ನಡೆದ್ರ ಅಂತಿದ್ದಾಗೆ. ಹೌದು, ನಿಮ್ಮತ್ತೆ ಅವ್ರ ಫ್ರೆಂಡ್ ಜೊತೆ ತುಂಬ ನಡ್ಕೊಂಡು ಹೋಗಿದ್ದು ಅಂದಾಗ ನಾಳೆನೂ ಹೋಗಬೇಕು ಅಂದಾಗ ಏನು ಮಾತಾಡ್ತಿದ್ಯಾ, ನಾಳೆನೂ ಯಾಕೆ ಹೋಗಬೇಕು ಅಂತ ಮಾವನ ಪ್ರಶ್ನೆ ಮಾಡ್ತಾರೆ, ಸೊಸೆನೂ ಪ್ರಶ್ನೆ ಮಾಡ್ತಾಳೆ. ಹೋಗಬೇಕು ಅಂದರೆ ಹೋಗಬೇಕು, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗುತ್ತಾ, ಏನೇ ಭಾಗ್ಯ ನೀನು ನನ್ನ ಪ್ರಶ್ನೆ ಮಾಡೋಷ್ಟೆಲ್ಲ ಇನ್ನೂ ಕೂಡ ದೊಡ್ಡವಳಾಗಿಲ್ಲ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಂತರ ಈ ಕಡೆ ನನಗೆ ಅರ್ಥ ಆಗುತ್ತೆ ಭಾಗ್ಯ, ನೀನು ಏನೇ ಹೇಳಿದ್ರು ನನ್ನ ಮೇಲೆ ಕಾಳಜಿಯಿಂದ ಅಂತ, ಆದರೆ ಏನು ಮಾಡಲಿ, ಮನೆ ನಡೆಸಬೇಕು ಅಂದರೆ ನಾನು ಕೆಲಸಕ್ಕೆ ಹೋಗಲೇಬೇಕಲ್ವ ಅಂತ ಅನ್ಕೋತಾ ಇದ್ದರೆ ಈ ಕಡೆ ಭಾಗ್ಯ ಕೂಡ ಅತ್ತೆ ನಾನು ಏನು ಮಾಡಲಿ, ನಾನು ಇದ್ದಿದ್ರೆ ನಿಮ್ಮ ಜೊತೆ ಬರ್ತಿದ್ದೆ, ಆದರೆ ಕೆಲಸಕ್ಕೆ ಹೋಗಬೇಕಲ್ವ ಅಂತ ಭಾಗ್ಯ ಕೂಡ ಹೇಳ್ತಿದ್ದಾಳೆ. ಈ ವಿಷಯ ಹೇಳಬೇಕು ಅಂತ ಅನ್ಕೋತಾಳೆ, ಆದರೆ ಅತ್ತೆ ಎಲ್ಲಿ ಕೋಪ ಮಾಡ್ಕೋಬಹುದು ಅಂತ ವಿಷಯ ಹೇಳೋದಿಲ್ಲ. ನಂತರ ಇಲ್ಲಿ ತಾಂಡವ್ ಏನು ಮಾಡಿರ್ಬೋದು, ಅತ್ತೆ ಏನಾದರೂ ನೋಡಿದ್ರೆ ಏನಪ್ಪ ಗತಿ ಬ್ಯಾಗ್ನ ಅಂತ ಅನ್ಕೋತಿರ್ತಾನೆ. ಬ್ಯಾಗ್ ಸಿಗಲಿಲ್ಲ, ಭಾಗ್ಯ ಬಂದುಬಿಟ್ಲು. ಅಂಥದ್ದೇನಿದೆ ಅಂತ ಕೇಳಿದಾಗ ನಿಮ್ಮ ಮಗಳು ಜೀವನ ಆಯಿತು, ಅವಳು ಬೆಳಗ್ಗೆಯಿಂದ ಎಲ್ಲೋ ಹೋಗಿದ್ಲಲ್ವಾ, ತಿಳ್ಕೊಂಡು ಸಂಸಾರ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ನಾನೇ ಹುಡುಕ್ತೀನಿ ಅಂತ ಹೇಳಿ ಹೋದರೆ ಇಲ್ಲಿ ಅತ್ತೆಗಂತೂ ಅನುಮಾನ, ಏನಪ್ಪ ಇದು ಇವನು ಸಂಸಾರ ಸರಿ ಮಾಡಬೇಕು ಅಂತ ಅನ್ಕೋತಿದ್ದಾನ ಅಂತ. ನಂತರ ಈ ಕಡೆ ಶ್ರೇಷ್ಠಗೆ ಕಾಟ ಕೊಡೋಕ್ಕೆ ಸುಂದ್ರಿನ ಎಪ್ಸಿ ಪೂಜಾ ರೆಡಿ ಆಗ್ತಿದ್ದಾಳೆ. ಹೊಡಿ ಮಗ ಶ್ರೇಷ್ಠ ಟಾಸ್ಕ್ ಶುರು ಆಗ್ತದೆ. ನಿದ್ರೆಯಲ್ಲೂ ಕೂಡ ಡ್ಯಾನ್ಸ್ ಮಾಡಿ ಹುಚ್ಚರು ಥರ ಅವ್ಳು ನಿದ್ರೆನ ಹಾಳು ಮಾಡಿ ರಂಪಾಟ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾಳೆ ಪೂಜಾ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿ ಕಾಟ ಕೊಡ್ತಾರೆ, ಆ ಕಡೆ ತಾಂಡವು ಇನ್ವಿಟೇಷನ್ ಕಾರ್ಡ್ನ ಹೆಗ್ರಿಸೇ ಬಿಡ್ತಾನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ